ಹೇಳದೆ ಸರ್ ಅವ್ರ ಹತ್ರ ಮಂಡಿಗೆಟ್ಟು ಬಿಟ್ಟವ್ರೆ, ಮಂಡಿ ಬಿದ್ದು ಬಿಟ್ಟವ್ರೆ ಅವ್ರು ಯಾವ ತರ ಅಂತ ಅಂದ್ರೆ ಕುಮಾರಸ್ವಾಮಿ ಅವ್ರು ಮಾಡೋದನ್ನ ಮುಂದುವರ್ಸ್ಕೊಂಡೈತಿವಿ ಅಂದ್ರು. ಕಡೆ ಕುಮಾರಸ್ವಾಮಿ ಅವ್ರ ರೈತರು ಬೇಡ ಅಂತ ಅಂದ್ಮೇಲೆ ನಾವು ಕೈ ಬಿಟ್ಟಿದ್ದೀನಿ ಅಂತ ಅಪ್ಪ ಹೇಳಿಕೆ ಕೊಟ್ಟ ಮೇಲೂ ಇವ್ನ ಅವ್ರ ಕುಮಾರಸ್ವಾಮಿ ಯಾಕೆ ಕಾಲಿಟ್ರಲ್ಗೆ ಕುಮಾರಸ್ವಾಮಿ ಯಾಕೆ ಬಂದ್ರು? ಕುಮಾರಸ್ವಾಮಿ ಬಂದಕ್ಕೆ ನಾವು ಮಾಡ್ತೀವಿ ಅನ್ನೋ ತರ ಆಟ ಅವ್ರು ಬರೀ ಮಕ್ಕಳು ಆಟ ಹಿಡಿತಾರೆ, ಅವ್ರು ಆಟ ಹಿಡಿದವ್ರೆ ನಾವು ಮಾಡೇ ಮಾಡ್ತೀವಿ ಕುಮಾರಸ್ವಾಮಿ ಯಾಕೆ ಕಾಲಿಟ್ರು ಅಂತ. ರೈತ ಸಂಘದವರು ರೈತರು ಬೆಂಬಲ ಕೊಡ್ತಾರೆ, ಇನ್ಯಾರು ಸರ್ ಕೊಡ್ತಾರೆ? ಇವ್ರು ಎಲೆಕ್ಷನ್ ಟೈಮ್ಗಳಲ್ಲೆಲ್ಲ ಬೇರೆ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಸ್ಟಾರ್ ಪ್ರಚಾರಕ್ಕೆ ಅಂತ ಪ್ರಚಾರ ಮಾಡಲ್ವಾ? ಅವ್ರನ್ನ ಪ್ರಚಾರ ಮಾಡಕ್ ಬಂದಾರೆ, ನಮ್ ಬೆಂಬಲ ಕೊಡಕ್ ತಾನೆ ಅವ್ರು ಬಂದಿರೋದು. ರೈತ ಸಂಘದವರೇ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಅವರೇ ಆಗ್ಲಿ, ರೈತರಿಗೆ ಬೆಂಬಲ ಕೊಡಕ್ ಬಂದಾರಲ್ಲ, ಇವ್ರು ವಿರೋಧ ಮಾಡೋದು ಏನಾಯ್ತು? ಬಾಲಕೃಷ್ಣ ಅವರು ಸರ್ ವಂಶಕ ಮಾನವೀಯತೆ ಅಂತ ಯಪ್ಪ ಮಾರ್ಕೊಬಿಟ್ಟವ್ರಲ್ಲ. ಬಾಲಕೃಷ್ಣ ವಂಶಕ ಮಾನವೀಯತೆ ಅಂತ ಮಾರ್ಕೊಬಿಟ್ಟವ್ರೆಲ್ಲ. ನಮ್ಗೆ ಅದೇ ತರ ಅನ್ನಿಸ್ತಾರೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಬಂದ ವಿಷ ಕುಡಿಲಿ ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 1 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ನಾವು ರೈತರೆಲ್ಲ ಒಂದೇ, 22 ಗ್ರಾಮದವರು ನಾವೆಲ್ಲ ಒಂದೇ ಅಂತಾನೆ ಹೋರಾಟ ಮಾಡ್ತಾ ಇರೋದು. ನಮ್ ಸಮಾಧಿಗಳ ಮೇಲೆ ಅವ್ರು ಯೋಚನೆ ಮಾಡ್ಬೇಕು. ಜೆಎಂಸಿನ ಸರ್ ಅರ್ಧ ಎಕರೆ 1 ಎಕರೆ ಯಾರೋ ಮೂಲೆಯಲ್ಲಿ ಒಬ್ರು ಇಬ್ರು ಕೊಟ್ಟಿರೋಂತ ಜೆಎಂಸಿ ಮಾಡ್ಕೊಂಡು ಹೆಂಗ್ ಸರ್ ಯೋಚನೆ ಮಾಡ್ತಾರ ಅವ್ರು? ಒಬ್ರು ತಾವಿಬ್ರು ತಗೊಂಡು ಯೋಚನೆ ಮಾಡಕ್ಕಾಗುತ್ತಾ ಸರ್? ಟೌನ್ಶಿಪ್ ಮಾಡಕ್ಕಾಗುತ್ತಾ? ಯಾಕೆ ಜೆಎಂಸಿ ಮಾಡ್ತಾರೆ? ನಮ್ ಬೇಡ ಅನ್ನೋರ್ಗೆ ನಮ್ಗೆ ನಿಂಬಾರ ಕೊಟ್ಕೊಳ್ಳಿ. ನೀವು ಒಪ್ಪದ ಇರೋರ್ಗೆ ನಾವು ನಿಮ್ ಭೂಮಿ ನಾವು ತಗೊಳಲ್ಲ ಅಂತ ನಮ್ ನಿಂಬಾರ ಕೊಟ್ಬಿಟ್ರು, ಕೊಟ್ಟಿರೋರ್ಗೆ ಯಾರೋ ತಗೊಂಡ್ ಮಾಡ್ಕೊಳ್ಳಿ, ಸಂತೋಷ. ಅವ್ರ ಅದ್ರಲ್ಲೇ ಎಂತ ಟೌನ್ಶಿಪ್ ಮಾಡ್ತಾರೆ, ಎಂತ ಯೋಚನೆ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ. ಅವ್ರು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಹೇಳದೆ ಸರ್ ಅವ್ರ ಹತ್ರ ಮಂಡಿಗೆಟ್ಟು ಬಿಟ್ಟವ್ರೆ, ಮಂಡಿ ಬಿದ್ದು ಬಿಟ್ಟವ್ರೆ ಅವ್ರು ಯಾವ ತರ ಅಂತ ಅಂದ್ರೆ ಕುಮಾರಸ್ವಾಮಿ ಅವ್ರು ಮಾಡೋದನ್ನ ಮುಂದುವರ್ಸ್ಕೊಂಡೈತಿವಿ ಅಂದ್ರು. ಕಡೆ ಕುಮಾರಸ್ವಾಮಿ ಅವ್ರ ರೈತರು ಬೇಡ ಅಂತ ಅಂದ್ಮೇಲೆ ನಾವು ಕೈ ಬಿಟ್ಟಿದ್ದೀನಿ ಅಂತ ಅಪ್ಪ ಹೇಳಿಕೆ ಕೊಟ್ಟ ಮೇಲೂ ಇವ್ನ ಅವ್ರ ಕುಮಾರಸ್ವಾಮಿ ಯಾಕೆ ಕಾಲಿಟ್ರಲ್ಗೆ ಕುಮಾರಸ್ವಾಮಿ ಯಾಕೆ ಬಂದ್ರು? ಕುಮಾರಸ್ವಾಮಿ ಬಂದಕ್ಕೆ ನಾವು ಮಾಡ್ತೀವಿ ಅನ್ನೋ ತರ ಆಟ ಅವ್ರು ಬರೀ ಮಕ್ಕಳು ಆಟ ಹಿಡಿತಾರೆ, ಅವ್ರು ಆಟ ಹಿಡಿದವ್ರೆ ನಾವು ಮಾಡೇ ಮಾಡ್ತೀವಿ ಕುಮಾರಸ್ವಾಮಿ ಯಾಕೆ ಕಾಲಿಟ್ರು ಅಂತ. ರೈತ ಸಂಘದವರು ರೈತರು ಬೆಂಬಲ ಕೊಡ್ತಾರೆ, ಇನ್ಯಾರು ಸರ್ ಕೊಡ್ತಾರೆ? ಇವ್ರು ಎಲೆಕ್ಷನ್ ಟೈಮ್ಗಳಲ್ಲೆಲ್ಲ ಬೇರೆ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಸ್ಟಾರ್ ಪ್ರಚಾರಕ್ಕೆ ಅಂತ ಪ್ರಚಾರ ಮಾಡಲ್ವಾ? ಅವ್ರನ್ನ ಪ್ರಚಾರ ಮಾಡಕ್ ಬಂದಾರೆ, ನಮ್ ಬೆಂಬಲ ಕೊಡಕ್ ತಾನೆ ಅವ್ರು ಬಂದಿರೋದು. ರೈತ ಸಂಘದವರೇ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಅವರೇ ಆಗ್ಲಿ, ರೈತರಿಗೆ ಬೆಂಬಲ ಕೊಡಕ್ ಬಂದಾರಲ್ಲ, ಇವ್ರು ವಿರೋಧ ಮಾಡೋದು ಏನಾಯ್ತು? ಬಾಲಕೃಷ್ಣ ಅವರು ಸರ್ ವಂಶಕ ಮಾನವೀಯತೆ ಅಂತ ಯಪ್ಪ ಮಾರ್ಕೊಬಿಟ್ಟವ್ರಲ್ಲ. ಬಾಲಕೃಷ್ಣ ವಂಶಕ ಮಾನವೀಯತೆ ಅಂತ ಮಾರ್ಕೊಬಿಟ್ಟವ್ರೆಲ್ಲ. ನಮ್ಗೆ ಅದೇ ತರ ಅನ್ನಿಸ್ತಾರೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಬಂದ ವಿಷ ಕುಡಿಲಿ ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 1 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ನಾವು ರೈತರೆಲ್ಲ ಒಂದೇ, 22 ಗ್ರಾಮದವರು ನಾವೆಲ್ಲ ಒಂದೇ ಅಂತಾನೆ ಹೋರಾಟ ಮಾಡ್ತಾ ಇರೋದು. ನಮ್ ಸಮಾಧಿಗಳ ಮೇಲೆ ಅವ್ರು ಯೋಚನೆ ಮಾಡ್ಬೇಕು. ಜೆಎಂಸಿನ ಸರ್ ಅರ್ಧ ಎಕರೆ 1 ಎಕರೆ ಯಾರೋ ಮೂಲೆಯಲ್ಲಿ ಒಬ್ರು ಇಬ್ರು ಕೊಟ್ಟಿರೋಂತ ಜೆಎಂಸಿ ಮಾಡ್ಕೊಂಡು ಹೆಂಗ್ ಸರ್ ಯೋಚನೆ ಮಾಡ್ತಾರ ಅವ್ರು? ಒಬ್ರು ತಾವಿಬ್ರು ತಗೊಂಡು ಯೋಚನೆ ಮಾಡಕ್ಕಾಗುತ್ತಾ ಸರ್? ಟೌನ್ಶಿಪ್ ಮಾಡಕ್ಕಾಗುತ್ತಾ? ಯಾವ